ಲವ್ ಸೀಸನ್ ಸಿನಿಮಾದಲ್ಲಿ ನಟನಾಗಿ ಅಭಿನಯಿಸ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂತಹ ಎಲ್ಲ ಮೀಡಿಯಾ ಫ್ರೆಂಡ್ಸ್ಗೆ ಮತ್ತು ನಮ್ಮ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಮತ್ತು ಕೋ ಆರ್ಟಿಸ್ಟ್ಗಳಿಗೆ, ಇರುವಂಥ ಫ್ಯಾಮಿಲಿ ಫ್ರೆಂಡ್ಸ್ ಮತ್ತು ಟೆಕ್ನಿಷಿಯನ್ಸ್ ಮತ್ತು ಲಿರಿಸಿಸ್ಟ್ ಎಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ಸಪೋರ್ಟಿಂಗ್ ಅಸ್. ಬಿಕಾಸ್ ಸಿನಿಮಾ ಅಂದ್ರೇ ಟೀಮ್ ವರ್ಕ್ ಮತ್ತು ಮೀಡಿಯಾ, ನೀವೇ ನಮ್ಮ ಬಿಗ್ಗೆಸ್ಟ್ ಸಪೋರ್ಟ್ ಸಿಸ್ಟಮ್. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮ್ಮ ಸಿನಿಮಾ ಜನರ ಹತ್ರ ತಲುಪೋ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್ ಸೋ ಮಚ್. ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಟೆಕ್ನಿಷಿಯನ್ಸ್ ಮತ್ತು ಕ್ಯಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳ್ತೀನಿ. ಸಂಗೀತ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ ಸ್ಪೇಸ್ ಮತ್ತು ಆ ಕಂಫರ್ಟ್ ಝೋನ್, ಹೊಸಬ್ರಿಗೆ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ಕಂಫರ್ಟಾಗಿ ಆ್ಯಕ್ಟ್ ಎಲ್ಲ ಇದು ಮಾಡಿಕೊಟ್ಟು ಆ ಫೀಲ್ ಮಾಡಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ತುಂಬ ಕಲ್ತಿದ್ದೀನಿ. ನಮ್ಮ ಕಾಂಬಿನೇಷನ್ ತುಂಬ ಚೆನ್ನಾಗಿ ಔಟ್ಪುಟ್ ಚೆನ್ನಾಗಿ ತಂದಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಪೇಸ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ರಾಜೇಶ್ ಭಟ್ರನ್ ಸರ್, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿ ಒಪ್ಕೊಂಡು ನಮ್ಮ ಸಿನಿಮಾ ಮಾಡಿದ್ದಕ್ಕೆ. ಮತ್ತು ನಮ್ಮ ಗುರುಗಳಾದಂಥ ಮಂಡ್ಯ ರಮೇಶ್ ಸರ್ ಇಲ್ಲ, ಬಟ್ ಸ್ಟಾರ್ಟಿಂಗಿಂದ ಎಲ್ಲರಿಗೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಅವ್ರ ಪಾತ್ರ ಕೂಡ. ಮತ್ತು ರಾಜೇಶ್ ಭಟ್ರನ್ ಸರ್ ಮತ್ತು ಸಂಗೀತ ಮ್ಯಾಮ್ ಕ್ರಿಶ್ಚಿಯನ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ತುಂಬ ಡಿಫ್ರೆಂಟ್ ಆಗಿದೆ. ಮತ್ತು ನಮ್ಮ ಕೋ ಆರ್ಟಿಸ್ಟ್ ಚೇತನ್ ದುರ್ಗ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಹುಲಿ ಕಾರ್ತಿಕ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ದೀಕ್ಷಿತ್ ಮತ್ತು ರೀತು ಸಿಂಗ್ ಮತ್ತು ಸದಾನಂದ ಸರ್, ಎಲ್ಲ ನನ್ನ ಜೊತೆ ಆ್ಯಕ್ಟ್ ಮಾಡಿರುವಂಥ ಎಲ್ಲ ಕೋ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ಸಿನಿಮಾದ ಹೀರೋಯಿನ್ ದಿಯಾ ಕೀರ್ತಿ ಅವರೇ ಥ್ಯಾಂಕ್ ಯು ಸೋ ಮಚ್. ಮತ್ತು ಚಂದನ ಅವರೇ ಥ್ಯಾಂಕ್ ಯು. ಎಲ್ಲ ತುಂಬ ಸಪೋರ್ಟ್ ಮಾಡಿ ಆ ಕಂಫರ್ಟ್ ಝೋನ್ ಮಾಡಿಕೊಟ್ಟು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸರ್, ನಟನದಲ್ಲಿ ಸರ್ ನಾನು 2018ಇಂದ ಇದೇ ಫೀಲ್ಡಲ್ಲಿ ಇದ್ದೀನಿ. ಹೈದರಾಬಾದಲ್ಲಿ ಎಲ್ಲ ಕೋರ್ಸಸ್ ಮಾಡಿದ್ದೀನಿ. ಲಾಸ್ಟ್ 2 years ಹಿಂದೆ ನಟನದಲ್ಲಿ ಥಿಯೇಟರ್ ಡಿಪ್ಲೊಮಾ ಮಾಡಿದ್ದೆ. ಸೊ ಅದಾದಮೇಲೆ ಈ ಸಿನಿಮಾ ಡಿಸ್ಕಷನ್ ಆಗಿ ಮಾಡಿದ್ದಾಯಿತು. ಸರ್, ಸಾರಿ, ಹೌದು. ಬಟ್ ಆ ಕತೆಗೂ ಈ ಕತೆಗೂ ತುಂಬ ವಿಭಿನ್ನವಾಗಿದೆ. ಇದು ನಮ್ಮ ಎಲ್ಲರ ಜೀವನದಲ್ಲೂ, ಎಲ್ಲರೂ ನಮ್ಮ ಮನೆಯಲ್ಲಿ, ನಮ್ಮ ಪಕ್ಕದ ಮನೆಯಲ್ಲಿ ನಡೆಯುವಂತಹ ಕತೆ ಸರ್ ಇದು. ಸೊ ತುಂಬ ವಿಭಿನ್ನವಾಗಿದೆ. ತುಂಬ ಹೈ ಮಾರಲ್ನಲ್ಲಿ ಸುಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಹೌದು, ಅದು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದು ಆ್ಯಕ್ಟ್ ಟೈಟಲ್, ಅದಕ್ಕೆ ಟ್ಯಾಗ್ ಲೈನ್ ಅಮರ ಮಧುರ ಪ್ರೇಮ ಅಂತ ಇಟ್ಟಿದ್ದೀವಿ. ಸಿನಿಮಾ ನೋಡಿದಾಗ ನಿಮಗೆ ಇನ್ನೂ ಡೀಪಾಗಿ ಅರ್ಥ ಆಗುತ್ತೆ. ಮತ್ತು ವೀರ್ ಸಮರ್ ಸರ್, ಇಲ್ಲ ಸರ್, ಅದು ನೀವು ಸಿನಿಮಾ ನೋಡಿದ್ರೆ ಅದು ಅರ್ಥ ಆಗುತ್ತೆ. ಟ್ಯಾಗ್ ಲೈನ್ ಓವರ್ ಆಲ್ ಕಾನ್ಸೆಪ್ಟ್ಗೆ ನಾವು ಆ ಟೈಟಲ್ ಇಟ್ಟಿದ್ದೀವಿ. ಬಟ್ ನಿಮಗೆ ಯಾರೂ ಸುಮ್ಮನೆ ಇಲ್ಲ ಈ ಸಿನಿಮಾದಲ್ಲಿ. ಎಲ್ಲ ಪಾತ್ರಕ್ಕೂ ಒಂದು ಕತೆ ಇದೆ. ಎಲ್ಲ ಪಾತ್ರಗಳು ಸೇರಿದ್ರೆ ಲವ್ ಸೀಸನ್ಸ್ ಆಗುತ್ತೆ. ಥ್ಯಾಂಕ್ ಯು. ಅಂದರೆ ಮೆಟಾಫಾರಿಕ್ ಆಗಿ ಹೇಳಕ್ ಕೊಡ್ತೀವಿ ಸರ್. ಮತ್ತೆ ವೀರ್ ಸಮರ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ಟೆಕ್ನಿಷಿಯನ್ ಆಗಿ ಪರಿಚಯ ಆದ್ವಿ, ಬಟ್ ಯುವರ್ ಲೈಕ್ ಮೈ ಫ್ಯಾಮಿಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಫಸ್ಟಿಂದ ಎಂಡ್ವರೆಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ, ಈಗಲೂ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ನೀವು ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು. ಮ್ಯೂಸಿಕಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ಗೆ ಮ್ಯೂಸಿಕ್ ಬರುತ್ತೆ ಅಂತ. ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೆ ಯಾವಾಗಲೂ ಋಣವಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಲಿರಿಸಿಸ್ಟ್ ಆದಂಥ ಪ್ರಮೋದ್ ಮರುವಂತ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ ಒನ್ ಆಫ್ ದಿ ಫೇವ್ರೆಟ್ ಸಾಂಗ್ ನನಗೆ ಪರ್ಸ್ನಲಿ ಕನೆಕ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ, ಸ್ಟಾರ್ಟಿಂಗಿಂದ ನೀವು ಸಪೋರ್ಟ್ ಮಾಡಿ ನಮಗೆ ನಿಂತ್ಕೊಂಡು ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತು ಸಾಯಿ ಸರ್ವೇಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ನೋಡಿದ್ದೀರಾ, ಅಪ್ರಿಷಿಯೇಟ್ ಮಾಡಿದ್ದೀರಾ, ಏನಿದೆಯೋ ಅದು ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಇಲ್ಲಿ ಬರ್ದೇ ಇರುವಂಥ ನಮ್ಮ ಕೆ ಕಲ್ಯಾಣ್ ಸರ್ಗೆ, ಮತ್ತು ಧನಂಜಯ ರಂಜನ್ ಸರ್ಗೆ, ಮತ್ತು ಕ್ರಿಶ್ ಜೋಶಿ ಸರ್ಗೆ, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಎಲ್ಲ ಸಾಂಗ್ಸು ವಿಭಿನ್ನವಾಗಿದೆ. ಎಲ್ಲ ಕತೆಗೆ ಒಂದೊಂದು ಸಾಂಗು ಕೂಡ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದಂಗೆ ಪ್ರತಿಯೊಂದು ಸಾಂಗ್ ಕೂಡ ಒಂದು ಕತೆ ಇರುತ್ತೆ. ಸೊ ಹೋಪ್ ಯು ಆಲ್ ಲೈಕ್ ಇಟ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದ್ರೆ, ನಾನು ಲವ್ ಸೀಸನ್ ಸಿನಿಮಾದಲ್ಲಿ ರಾಮ್ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ನನ್ನ ಕ್ಯಾರೆಕ್ಟರ್ ತುಂಬ ರಿಯಲ್ ಆಗಿದೆ. ಐ ಮೀನ್ ಇಟ್ಸ್ ನಾಟ್ ಪರ್ಫೆಕ್ಟ್. ತಪ್ಪು ಮಾಡ್ತಾನೆ, ಕಲಿತಾನೆ, ಬೀಳ್ತಾನೆ, ಮತ್ತೆ ಎದ್ದು ಬರ್ತಾನೆ. ಇದೇ ಲೈಫ್, ಇದೇ ರಿಯಾಲಿಟಿ ಅಲ್ವಾ. ಸೊ ಇದು ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತೆ ಅಂತ ನನ್ನ ನಂಬಿಕೆ. ಮತ್ತೆ ನಾನು ಈ ಸಿನಿಮಾದಲ್ಲಿ 3 ಡಿಫ್ರೆಂಟ್ ಏಜ್ ಗ್ರೂಪ್ಸಲ್ಲಿ ಕಾಣಿಸ್ಕೊಳ್ತಿದ್ದೀನಿ. 24 ವರ್ಷ, 21 ವರ್ಷ ಮತ್ತು 16 ವರ್ಷದ ಹುಡುಗನಾಗಿ. 21 ಮತ್ತು 24 ಸ್ವಲ್ಪ ಮ್ಯಾನೇಜ್ ಮಾಡ್ಬೋದಿತ್ತು, ಕಾಸ್ಟ್ಯೂಮು ಟ್ರಿಮ್ ಎಲ್ಲ ಮಾಡಿ. ಬಟ್ 16 ವರ್ಷಕ್ಕೆ ಸಣ್ಣ ಆಗಬೇಕಾಗಿತ್ತು. ಡೈರೆಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು 1 ತಿಂಗಳು ಟೈಮ್ ತೊಗೊಂಡಿದ್ದೆ. 1 ತಿಂಗಳಲ್ಲಿ ಎಷ್ಟು ಸಣ್ಣ ಆದರೆ ಅಷ್ಟು ನಾನು ಹಿಂದೆ ತಿರುಗಿ ನೋಡಿದಾಗ ರಿಗ್ರೆಟ್ಸ್ ನನಗೆ ಇರಬಾರ್ದು. ಸೊ 1 ತಿಂಗಳು ನನಗೆ ಟೈಮ್ ಕೊಡಿ, ಎಷ್ಟಾದರೆ ಅಷ್ಟು ನಾನು ಪ್ರಯತ್ನ ಪಡ್ತೀನಿ ಅಂತ.
ಅವ್ರು ಅರ್ಥ ಮಾಡಿಕೊಂಡು ನನಗೆ 32 ಡೇಸ್ ಟೈಮ್ ಕೊಟ್ಟಿದ್ರು. ಆ 32 ಡೇಸಲ್ಲಿ ನೀವು ನಂಬಲ್ಲ 7 kg ಕಡಿಮೆ ಆಗಿದೆ. ತುಂಬಾ ಕಷ್ಟಪಟ್ಟಿದ್ದೀನಿ. 4 ಗಂಟೆಯಿಂದ 5 ಗಂಟೆ ಪ್ರತಿದಿನ ವರ್ಕೌಟ್ ಮಾಡ್ತಿದ್ದೆ ಆ ಕ್ಯಾರೆಕ್ಟರ್ಗೋಸ್ಕರ. ಏನಕ್ಕೆ